ಜಾಂಬಿ ಫಿಲಮ್ಸ್ ಅಥವಾ ಸೀರೀಸ್ ಇದ್ರಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ನೋಡಿರ್ತೀರಾ, ಅಟ್ಲೀಸ್ಟ್ ಇದ್ರ ಬಗ್ಗೆ ಕೇಳಾದ್ರೂ ಕೇಳಿರ್ತೀರಾ. ಇಂಥ ಒಂದು ಸಿನಿಮಾಗಳು ಏನಿರ್ತವೆ, ಇದ್ರಲ್ಲಿರೋ ಎಮೋಷನ್ಸು, ಥ್ರಿಲ್ಲಿಂಗ್ಸು, ಆ ಒಂದು ವರ್ಲ್ಡ್ ಬಿಲ್ಡಿಂಗು, ಮತ್ತೆ ಎಲ್ಲಾರು ಏನೋ ವೈರಸ್ ಆಗ್ಬಿಟ್ಟು ಜಾಂಬಿಗಳ ತರ ಟರ್ನ್ ಆಗೋದು, ಅವರಿಂದ ಎಸ್ಕೇಪ್ ಆಗೋದು ಒಂಥರ ಸಖತ್ ಕಿಕ್ ಕೊಡುತ್ತೆ. ನೀವು ಅಟ್ಲೀಸ್ಟ್ ಒಂದು ರೀಲ್ಸ್ ಎಲ್ಲಾದ್ರೂ ಇದ್ರ ಬಗ್ಗೆ ನೋಡಿರ್ತೀರಾ. ಬಟ್ ಯಾವ್ದಾದ್ರು ಸಿನಿಮಾನೋ ಸೀರೀಸ್ನೋ ನೋಡೋದಕ್ಕೆ ಟ್ರೈ ಮಾಡ್ರಿ, ತುಂಬಾ ಎಂಜಾಯ್ ಮಾಡ್ತೀರಾ. ಜಾಸ್ತಿ ಎಕ್ಸ್ಟ್ರಾ ಎಲ್ಲ ಪುಂಗಕ್ ಹೋಗಲ್ಲ, ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಏನಪ್ಪಾ ಅಂದ್ರೆ, ಜಾಂಬಿ ರಿಲೇಟಬಲ್ ಆಗಿರೋ ಒಂದು ಸಿನಿಮಾನ ನಾನು ನೋಡ್ದೆ. ಈ ಒಂದು ಸಿನಿಮಾ ಏನಿದೆ, ಆಲ್ಮೋಸ್ಟ್ ಅಲ್ಲಿ ಇವಾಗ ಏನು ಜಾಂಬಿ ರಿಲೇಟಬಲ್ ಆಗಿರೋ ಸಿನಿಮಾಗಳು, ವೆಬ್ ಸೀರೀಸ್ ಎಲ್ಲಕ್ಕೂ ಕೂಡ ಒಂಥರ ಗಾಡ್ ಫಾದರ್ ಅಂತದ್ದು. ಅಂದ್ರೆ ಈ ಒಂದು ಫ್ರಾಂಚೈಸಿ ಅನ್ಕೊಂತೀನಿ ಫಸ್ಟ್ ಜಾಂಬಿ ರಿಲೇಟಬಲ್ ಆಗಿರೋ ಒಂದು ಸಿನಿಮಾನ ಮಾಡಿದ್ದು. ಆಮೇಲಿಂದ ಇದನ್ನ ಇನ್ಸ್ಪೈರ್ ಆಗಿ ತಗೊಂಡು ತುಂಬಾ ಜನ ತುಂಬಾ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದ್ರು. ನನ್ಗೆ ಜಾಂಬಿ ರಿಲೇಟಬಲ್ ಆಗಿರೋ ಸಿನಿಮಾಗಳು, ಸೀರೀಸ್ ಗಳಲ್ಲಿ ಯಾವಪ್ಪ ಇಷ್ಟ ಅಂದ್ರೆ, ರೀಸೆಂಟ್ ಆಗಿ ಒಂದು ಇಂಡಿಯನ್ ಮೂವಿ ಬಂತು, ಅದ್ರ ಒಂದು ನೇಮ್ ಸರಿಯಾಗಿ ಜ್ಞಾಪಕ ಬರ್ತಿಲ್ಲ. ಬಟ್ ಆ ಒಂದು ಸಿನಿಮಾದ ನೇಮ್ ನ ಕೆಳಗಡೆ ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದ್ ಬಿಟ್ರೆ ಆಲ್ ಆಫ್ ಅಸ್ ಡೆಡ್ ಅಂತ ಒಂದು ಸೀರೀಸ್ ಇದೆ, ಆಮೇಲಿಂದ ಲಾಸ್ಟ್ ಆಫ್ ಅಸ್ ಇದೆ. ನಾನ್ ನೋಡೋ ಪ್ರಕಾರ ನನ್ಗೂ ಸಖತ್ ಇಷ್ಟ ಆಗಿದಾವೆ. ಅಷ್ಟೇ ಅಲ್ಲ, ಹಾಲಿವುಡ್ ಅಲ್ಲೂ ಕೂಡ ಬೇರೆ ಜಾಂಬಿ ರಿಲೇಟಬಲ್ ಆಗಿರೋ ಸಿನಿಮಾಗಳು ಇದಾವೆ. ನಮ್ಮ ಇಂಡಿಯಾದಲ್ಲೂ ಕೂಡ ಜಾಂಬಿ ರೆಡ್ಡಿ ಅಂತ ತೆಲುಗು ಸಿನಿಮಾ ಇದೆ, ಮತ್ತೆ ಒಂದು ತಮಿಳ್ ಸಿನಿಮಾ ಇದೆ. ಈಗ ಹಿಂದಿಲಲ್ಲೂ ಕೂಡ ಸಿನಿಮಾನ ಮಾಡ್ತಾ ಇದ್ದಾರೆ, ಪ್ರಳಯ್ ಅಂತ. ಸಿನಿಮಾನ ಸೀರೀಸ್ ಗೊತ್ತಿಲ್ಲ. ಒಟ್ನಲ್ಲಿ ರಣವೀರ್ ಸಿಂಗ್ ಅಂದ್ರೆ ರೀಸೆಂಟ್ ಆಗಿ ದುರಂಧರ್ ಏನ್ ಬಂತು ಸಿನಿಮಾ, ಆ ಒಂದು ಸಿನಿಮಾದ ಹೀರೋ ಈ ಒಂದು ಪ್ರಳಯ್ ಅನ್ನೋ ಸಿನಿಮಾನ ಮಾಡ್ತಾ ಇದಾರೆ ಅನ್ನೋ ಒಂದು ಸುದ್ದಿನೂ ಕೂಡ ಕೇಳಿ ಬರ್ತಾ ಇದ್ದೆ. ನೋಡ್ಬೇಕು ನಮ್ಮ ಇಂಡಿಯಾದಲ್ಲಿ ಸಿನಿಮಾ ಮಾಡಿದ್ರೆ ಯಾವ ತರ ಮಾಡ್ತಾರೆ ಅಂತ. ಒಟ್ನಲ್ಲಿ ನಾನು ಇವತ್ತು ಏನಪ್ಪಾ ಮಾತಾಡ್ತೀನಿ ಅಂದ್ರೆ, ನಾನು ರೀಸೆಂಟ್ ಆಗಿ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬಂದ್ವು. ಅಂದ್ರೆ 28 years ಆಫ್ ಲೇಟರ್ ಮತ್ತೆ 28 years ಆಫ್ ಲೇಟರ್ ದಿ ಬೋನ್ ಟೆಂಪಲ್ ಅಂತ ಎರಡೂ ಸಿನಿಮಾಗಳು ಕೂಡ ಏನು ಈ ಫ್ರಾಂಚೈಸಿಲಿ ಬರ್ತಕ್ಕಂತ ಕಂಟಿನ್ಯೂ ಆಗ್ತಕ್ಕಂಥ ಸಿನಿಮಾಗಳು. ಇದೇ ಫ್ರಾಂಚೈಸಿಲಿ ಹಿಂದೆ ಇದೇ ಒಂದು ವರ್ಡ್ ಅಲ್ಲಿ ಸ್ಟಾರ್ಟಿಂಗ್ 2 ಸಿನಿಮಾ ಬಂದಿದ್ವು, 28 days ಲೇಟರ್ ಮತ್ತೆ 28 weeks ಲೇಟರ್. ಈ ತರ ಸಿನಿಮಾಗಳು ಬಂದಿದ್ವು. ಅವೆರಡು ಪ್ಯೂರ್ ಮಾಸ್ಟರ್ ಪೀಸು. ಆ ಒಂದು ವರ್ಡ್ ಬಿಲ್ಡಿಂಗು, ಅದರಲ್ಲಿರೋ ಹೇಳ್ಬೇಕಾಗಿರೋ ಮೆಟಾಫರಿಕ್ ಥಿಂಗ್ಸ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಎಲ್ಲಾನು ಕೂಡ ಕಲ್ಟ್ ಕ್ಲಾಸಿಕ್ ಸಿನಿಮಾಗಳು. ಇವತ್ತು ನೋಡಿದ್ರು ಸಖತ್ ಫ್ರೆಶ್ ಅನ್ಸುತ್ತೆ. ನಾನು ಐ ಥಿಂಕ್ ರೀಸೆಂಟ್ ಆಗಿ ನೋಡಿದ ಸಿನಿಮಾಗಳನ್ನ ಅದ್ರ ಬಗ್ಗೆ ಕೇಳಿ ಏನಕ್ಕೆ ಗೋಡ್ ಸಿನಿಮಾ ಅಂತಾರೆ ಅಂತ ನೋಡಿದ್ಮೇಲೆ ಗೊತ್ತಾಗೋದು. ಸೊ ಅಂತ ಸಿನಿಮಾನ ನೋಡಿಲ್ಲ ಅಂದ್ರೆ ಫಸ್ಟ್ ಅವು ನೋಡಿ ಸ್ಟಾರ್ಟ್ ಮಾಡ್ರಿ. ಬಟ್ ಈಗೇನು 28 years ಆಫ್ ಲೇಟರ್ ಬಂತಲ್ಲ ಸಿನಿಮಾ, ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಬಟ್ 28 years ಆಫ್ ಲೇಟರ್ ಒಂಥರ ಸಿನಿಮಾ ಚೆನ್ನಾಗಿದೆ. ಈ ಒಂದು ಬೋನ್ ಟೆಂಪಲ್ ಅಂದ್ರೆ ಪಾರ್ಟ್ 2 2026 ಬಂದು, ಇದು ಕೂಡ ಚೆನ್ನಾಗಿದೆ. ಬಟ್ ತೊಂದ್ರೆ ಏನಪ್ಪಾ ಅಂದ್ರೆ, ಆ ಒಂದು ನಮ್ಗೆ ಯಾಕೋ ಆ ಒಂದು ಜಾಂಬಿ ವರ್ಲ್ಸ್ ಅಲ್ಲಿ ಜಾಸ್ತಿ ಇವ್ರೇನು ಓಡಾಡೋದಿಲ್ಲ, ಏನೋ ಪರ್ಸನಲ್ ಥಿಂಗ್ಸ್ ಗೆ ಬಂತಲ್ಲಪ್ಪ ಅನ್ನಿಸ್ತು. ಅಂದ್ರೆ ವೈಯಕ್ತಿಕ ಜಗಳಗಳಲ್ಲಿ ಏನೋ ಜಾಂಬಿನ ಬಲಿಪಶು ಮಾಡ್ದಂಗೆ ಇರುತ್ತೆ ಅಷ್ಟೇ. ಇದು ಅಷ್ಟೇನು ಇಂಪ್ರೆಸ್ ಮಾಡ್ಲಿಲ್ಲ ನನಗೆ ಮಾತ್ರ ಸಿನಿಮಾ ಇವೆರಡು. ಬಟ್ ಸ್ಟಾರ್ಟಿಂಗ್ 2 ಸಿನಿಮಾ ಚೆನ್ನಾಗಿದಾವೆ. ಬಟ್ ಫಸ್ಟ್ ಏನ್ ಬಂತು 2025 28 years ಆಫ್ ಲೇಟರ್, ಅದು ಪರವಾಗಿಲ್ಲ. ಅಂದ್ರೆ ತಾಯಿಗೇನೋ ಕ್ಯಾನ್ಸರ್ ಬಂದಿರುತ್ತೆ, ಅವನು ಡಾಕ್ಟರ್ ನೋಡಿಕೊಂಡ್ ಬರ್ತಾನೆ, ಈ ಎಲ್ಲಾ ಥಿಂಗ್ಸ್ ಚೆನ್ನಾಗಿದಾವೆ. ಬಟ್ ರೀಸೆಂಟ್ ಆಗಿ ಮೊನ್ನೆ ಬಂತಲ್ಲ 28 years ಆಫ್ ಲೇಟರ್ ದಿ ಬೋನ್ ಟೆಂಪಲ್, ಅಷ್ಟಕ್ಕಷ್ಟೇ ಗೈಸ್, ಅಷ್ಟೇನ್ ಚೆನ್ನಾಗಿಲ್ಲ. ಅದು ಜಸ್ಟ್ ಏನೋ ಪ್ರಪಂಚನ ಆರ್ಕ್ಯುಪೈ ಮಾಡಕ್ ನೋಡ್ತಿರ್ತಾರೆ, ಆ ತರ ತೋರಿಸಿದ್ದಾರೆ ಒಂಥರ, ಅಷ್ಟಕ್ಕಷ್ಟೇ. ಬಟ್ ಆಲ್ಫಾ ಥಿಂಗು ಅದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಥಾಟ್ಸ್ ಇದಾವೆ. ಬಟ್ ಅದನ್ನ ಇವರು ಸಿನಿಮಾದಲ್ಲಿ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ಲಿಲ್ಲ. ಸೊ ಅದ್ ಸ್ವಲ್ಪ ಬೋರ್ ಆಯ್ತು. ಒಟ್ನಲ್ಲಿ ನೀವೇನಾದ್ರೂ ಒಂದು ಒಳ್ಳೆ ಒಂದು ಏನು ಜಾಂಬಿ ಸಿನಿಮಾಗಳ ಫ್ರಾಂಚೈಸ್ ನ ನೋಡ್ಬೇಕು ಅಂದ್ರೆ ಫಸ್ಟ್ ಇದನ್ನ ನೋಡಿ, 28 years ಆಫ್ ಲೇಟರ್, 28 days ಆಫ್ ಲೇಟರ್, ಆ ತರ ಬರುತ್ತೆ. 28 years ಆಫ್ ಲೇಟರ್ ಈ ಒಂದು ಸಿನಿಮಾದ ಫ್ರಾಂಚೈಸ್ ಏನಿದೆ, ಅದನ್ನ ಕರೆಕ್ಟ್ ಆಗಿ ಪೀರಿಯಾಡಿಕ್ ಆಗಿ ಹೇಳ್ಕೊಂಡ್ ಬರ್ತೀನಿ ನೋಡ್ರಿ. ಫಸ್ಟ್ ಈ ಒಂದು ಫ್ರಾಂಚೈಸ್ ಅಲ್ಲಿ ಬಂದಂತ ಸಿನಿಮಾ 28 days ಆಫ್ ಲೇಟರ್. ಈ ಒಂದು ಸಿನಿಮಾ ಬಂದಿದ್ದು 2002ರಲ್ಲಿ. ಆ ಒಂದು ಪ್ರಪಂಚದಲ್ಲಿ ಯಾವುದೋ ಒಂದು ಮಂಕಿಗಳಿಗೆ ಅಥವಾ ಚಿಂಪಾಂಜಿಗಳಿಗೆ ಏನೋ ಇನ್ಫೆಕ್ಷನ್ ಆಗಿರುತ್ತೆ, ಅದನ್ನೇನೋ ಟ್ರೈ ಮಾಡ್ಬೇಕಾದ್ರೆ ಒಂದು ವೈರಸ್ ಬಂದ್ಬಿಟ್ಟು ಈ ಒಂದು ಕಾಯಿಲೆ ಹರಡುತ್ತೆ. ಆಮೇಲಿಂದ ಈ ಒಂದು ಕಾಯಿಲೆ ಯಾವ ತರ ಜಗತ್ತಿಗೆ ಸ್ಪ್ರೆಡ್ ಆಗುತ್ತೆ, ಆ ಒಂದು ಎಲ್ಲ ಸ್ಪ್ರೆಡ್ ಆಗಿದ್ದಾದ್ಮೇಲೆ 28ನೇ ದಿನ ಆದ್ಮೇಲೆ ಏನಾಗುತ್ತೆ. ಈ ಒಂದು ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಆಕ್ಟಿಂಗ್ ಮಾಡಿರೋದು ಇದು ಬಂತಲ್ಲ ಸಿನಿಮಾ ರೀಸೆಂಟ್ ಆಗಿ, ಓಪನ್ಹೈಮರ್, ಕಿಲಿಯಾನ್ ಮರ್ಫಿನೋ ಏನೋ ಬರುತ್ತೆ ಅವ್ರ ನೇಮ್, ಆ ಒಬ್ಬ ಆಕ್ಟರು, ಅವರು ಸಖತ್ತಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಆಮೇಲಿಂದ ಪಾರ್ಟ್ 2 ಬಂತು, ಅಂದ್ರೆ 2007ರಲ್ಲಿ 28 weeks ಲೇಟರ್ ಅಂತ. ಅಂದ್ರೆ ಏನು ಈ ಒಂದು ವೈರಸ್ ಹರಡ್ಕೊಂಡಿತ್ತು, ಅದಾದ್ಮೇಲಿಂದ 28 week ಅಂದ್ರೆ ಒಂದು 6 ತಿಂಗಳು 7 ತಿಂಗಳು ಸಮಥಿಂಗ್ ಏನೋ ಬರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂತ ಬರುತ್ತೆ. ಆಮೇಲಿಂದ ನೆಕ್ಸ್ಟ್ 28 years ಆಫ್ ಲೇಟರ್, ಅಂದ್ರೆ ಈ ಒಂದು ವೈರಸ್ ಹರಡಿದ್ದಾದ್ಮೇಲೆ ಪ್ರಪಂಚ 28 ವರ್ಷ ಆದ್ಮೇಲೆ ಹೆಂಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಸಿನಿಮಾ ಬಂತು. ಆಮೇಲಿಂದ ಈಗ ನೆಕ್ಸ್ಟ್
ಆ ಒಂದು 28 ಇಯರ್ಸ್ ಆಫ್ ಲೇಟರ್ ಏನ್ ಸಿನಿಮಾ ಇದೆ ಅದರ ಒಂದು ಕಂಟಿನ್ಯೂಸ್ ಪಾರ್ಟ್. ಆಮೇಲಿಂದ ಈ ಒಂದು ಸಿನಿಮಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ ಹಂಗೆ ಕಂಟಿನ್ಯೂ ಆಗ್ತವೆ, ಎಮೋಷನ್ ಕೂಡ ಹಂಗೆ ಇದೆ. ಬಟ್ ಲಾಸ್ಟ್ 2 ಬಂದಿರೋ ಸಿನಿಮಾ ಅಷ್ಟು ಕಷ್ಟ. ಬಟ್ ಫಸ್ಟ್ 2 ಸಿನಿಮಾ 2002ರಲ್ಲಿ ಮತ್ತೆ 7ರಲ್ಲಿ ಬಂದಿರೋ ಸಿನಿಮಾನ ನೋಡ್ರಿ, ತುಂಬಾ ಚೆನ್ನಾಗಿದಾವೆ. ತುಂಬಾ ಮೆಸೇಜ್ ನ ಅದ್ರಲ್ಲಿ ಎತ್ಕೊಂಡ್ ಬಂದಿದ್ದಾರೆ. ನಿಜವಾಗ್ಲೂ ವಂಡರ್ಫುಲ್ ಮೂವೀಸ್ ಅವು. ಇದು ಮಾತ್ರ ಆಗಿತ್ತು. ಅಂದ್ರೆ ನಾನು ರೀಸೆಂಟ್ ಆಗಿ 2 ಸಿನಿಮಾಗಳು ಬಂದಿದ್ವು, ನೋಡಿರ್ಲಿಲ್ಲ. ಸೊ ನೋಡ್ಬಿಟ್ಟು ಈ ಒಂದು ಸಿನಿಮಾ ಬಗ್ಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಒಟ್ನಲ್ಲಿ ಒಂದು ಡ್ರಾಮಾನ ಜಾಸ್ತಿ ಬಿಲ್ಡ್ ಮಾಡಿದ್ದಾರೆ. ಆ ಒಂದು ಏನು ಜಾಂಬಿ ವರ್ಡ್ನ ಜಾಸ್ತಿ ತೋರ್ಸೋದ್ಕಿಂತ ನಮ್ಗೆ ಅದು ಸ್ವಲ್ಪ ಡಿಸಪಾಯಿಂಟ್ ಆದ್ರೂ ಕೂಡ ಇವು ಕೂಡ ಒಂದು ರೇಂಜಿಗೆ ಚೆನ್ನಾಗಿದಾವೆ. ಅದರಲ್ಲೂ ಹಿಂದೆ ಬಂದಂತ 28 ಇಯರ್ಸ್ ಆಫ್ ಲೇಟರ್ ಸಿನಿಮಾಗೆ ಅಷ್ಟು ಕಷ್ಟ. ಬಟ್ ಇದಕ್ಕೆ ಒಳ್ಳೆ ರೇಟಿಂಗ್ ಇದಾವೆ. ಬಟ್ ಸಿನಿಮಾ ಆ ರೇಂಜಿಗೆ ಸ್ಯಾಟಿಸ್ಫೈ ಮಾಡ್ಲಿಲ್ಲ. ಜಿಮ್ಮಿ ಅನ್ನೋ ಕ್ಯಾರೆಕ್ಟರ್ ಜೊತೆಗೆ ನಮ್ಮ ಹುಡುಗ ಹೋಗಿ ಸೇರ್ಕೊಂತಾನೆ. ಆಮೇಲಿಂದ ಇಲ್ಲೊಬ್ಬ ಡಾಕ್ಟರ್ ಇರ್ತಾರೆ. ಆಮೇಲಿಂದ ಆಲ್ಫಾ ಜಾಂಬಿ ಇರ್ತಾನೆ. ಒಂಥರ ಎಮೋಷನ್ ನ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಕೂಡ ಅಷ್ಟೇನೋ ಕನೆಕ್ಟ್ ಆಗ್ಲಿಲ್ಲ ಸಿನಿಮಾ. ಬಟ್ ಹಳೆ 2 ಸಿನಿಮಾ ಮಾತ್ರ ಗೋಟೆಡ್ ಸಿನಿಮಾಗಳು. ಅದರಲ್ಲೂ ಪಾರ್ಟ್ 1 ಮಾತ್ರ ಸಖತ್ ಇಷ್ಟ ನನಗೆ. ಸೊ ಇದಾಗಿತ್ತು ನನ್ನ ಒಂದು ವಿಡಿಯೋನ. ನೋಡಿ ಈ ಒಂದು ಸಿನಿಮಾ ಐ ಥಿಂಕ್ ಈಗ ಅಮೆಝಾನ್ ಪ್ರೈಮ್ ಅಲ್ಲಿ, ನೆಟ್ಫ್ಲಿಕ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಕೂಡ ಇದಾವೆ. ಪ್ರೆಸೆಂಟ್ ಈಗ ಬೋನ್ ಟೆಂಪಲ್ ಇದೆಯಲ್ಲ ಅದು ಅಮೆಝಾನ್ ಪ್ರೈಮ್ ಅಲ್ಲಿ ಸಮಥಿಂಗ್ ಏನೋ ಒಂದು ರೆಂಟಲ್ ಸಿಗ್ತಾ ಇದೆ. ನೋಡಿ ಚೆನ್ನಾಗಿರುತ್ತೆ. ಇದಾಗಿತ್ತು ನನ್ನ ಒಂದು ರಿವ್ಯೂ. ನಾನು ಮತ್ತೆ ನಿಮ್ಗೆ ಸಿಗ್ತಾ ಇರ್ತೀನಿ. ಬಾಯ್.